ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಹಾಗೆ ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ ಕೂಡ ಇವತ್ತೇ ಮಾಡ್ತೀವಿ ನಾವು. ಯಾಕಂದರೆ 10-11ಕ್ಕೆ ನಮ್ಮದು ಮದುವೆ ಇದ್ದಿದ್ದು ಚಪ್ರ ಮಾತ್ರ ದಾರೆ. ಹಿಂದಿನ ದಿನ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. 10ನೇ ತಾರೀಕು ಅವರು ಹುಟ್ಟಿರೋದು, 11ನೇ ತಾರೀಕು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಅದಕ್ಕೆ ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಬರ್ಡೇನೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ ನಾವು. Birthday to you, happy birthday to you, happy birthday to you, dear Rajkumar, happy birthday to you, happy birthday daddy, happy birthday daddy, happy anniversary my love, happy anniversary to Pallavi Rajkumar. Happy birthday to daddy kodu happy anniversary, happy anniversary my sweetheart. amadu ಚೆನ್ನಾಗಿದೆ ಪ್ಲೀಸ್. ಟೇಸ್ಟ್ ನೋಡು ಪಾಪು. ಸುಮ್ತಿಲ್ಲ ಋಷಿ. ಚಾಕ್ಲೇಟ್ ತಿನ್ನು. ನಂಗೆ ಡ್ಯಾಡಿ ನಿಂತ್ಕೊಳ್ಳೆ ನಾನು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಸ್ವೀಟ್ ಹಾರ್ಟ್. ಡ್ಯಾಡಿ ತಿನ್ಸ್ತೀನಿ, ಇನ್ನು ತಿನ್ಸ್ತಾರೆ. ಇದು ತರಕ ತಿನ್ಸ್ತಾರೆ ಡ್ಯಾಡಿಗೂ ನಂಗೂ. Happy birthday to you. ನನ್ನ ದೊಡ್ಡ ಮಗ ರಿತ್ವಿಕ್ ರಾಜ್ ಅಂತೂ ಯಾವಾಗಲೂ ಫೋಟೋಗೆ ಕರೆಕ್ಟಾಗಿ ಫೋಸ್ ಕೊಡಲ್ಲ. ಎಷ್ಟು ಫೋಟೋಸು ತೆಗೆದ್ರೂ ಅಷ್ಟೇ, ಎಷ್ಟು ಸಲ ಟೇಕ್ ತೊಗೋತಾನೆ. ಹಂಗಾದ್ರೂ ಇದೇ ಥರನೇ ಫೋಟೋಸ್ ಅವ್ನು ತೆಗೆಸ್ಕೊಳ್ಳೋದು. ಅದಕ್ಕೆ ನಾನು ಹಂಗೆ ಫೋಟೋಸ್ ಹಾಕ್ತೀನಿ, ನಿಂದು ಯೂಟ್ಯೂಬಲ್ಲಿ ನೋಡು ಅಂತ ಹಂಗೆ ಬಿಟ್ಟಿದ್ದೀನಿ. ಅವ್ನು ಯಾವಾಗಲೂ ಅಷ್ಟೇ ಬೇಕು ಅಂತ ಫನ್ನಿ ಮಾಡ್ತಾ ಇರ್ತಾನೆ, ಫೋಟೋಸ್ ತೊಗೊಳೋದೇ ಇಲ್ಲ ಕರೆಕ್ಟಾಗಿ. ಅವ್ನು ದೊಡ್ಡವನಾದ್ಮೇಲೂ ಇದೇ ಥರ ನೋಡಲಿ ಅವ್ನು ಯಾವ ಥರ ಫೋಟೋಸ್ ತೊಗೋತಿದ್ದ ಅಂದ್ಬಿಟ್ಟು ಅವ್ನಿಗೆ ಹಂಗೆ ವೀಡಿಯೋದಲ್ಲಿ ನಾನು ಹಂಗೆ ಹಾಕ್ಬಿಡ್ತೀನಿ. ಯಾಕಂದರೆ ಅವ್ನು ದೊಡ್ಡವನಾದ್ಮೇಲೂ ಗೊತ್ತಿರಬೇಕು ಅವ್ನು ಎಷ್ಟು ತರಲೆ ಮಾಡ್ತಿದ್ದ ಅಂತ. Happy birthday. ನೋಡಿ ಸ್ಮೈಲ್ ಮಾಡಿ. ಋಷಿಲಿ ಹಾಯ್, ಋಷಿಲಿ ಹಾಯ್, ಋಷಾಂಕಿಲಿ ಹಾಯ್ ಮಾಡೋ. ಹಾಯ್ ಮಾಡ. ಈಗ ನಮ್ಮ ಫೋಟೋ ಸೆಷನ್ ಟೈಮು. ಅಂದರೆ ಇವಾಗ ರಿತ್ವಿಕ್ ನಮ್ಮ ಫೋಟೋಸ್ ತೆಗಿತಾ ಇದ್ದಾನೆ. ಪರವಾಗಿಲ್ಲ, ಫೋಟೋಸ್ ಎಲ್ಲ ಚೆನ್ನಾಗಿ ತೆಗ್ದಿದ್ದಾನೆ. ನಮ್ಮ ಋಷಾಂಕ್ ನೋಡಿ ಹೇಳಿದ ಥರನೇ ಅವ್ನು ಫೋಟೋಸ್ ತೊಗೋತಾನೆ. ಈಗಿನ್ನೂ ಚಿಕ್ಕ ಹುಡುಗ ಅಲ್ವಾ, ಚಿಕ್ಕ ವಯಸ್ಸಲ್ವಾ, ಅವನು ನಾವು ಹೇಳಿದ ಥರನೇ ಫೋಟೋಸ್ ತೊಗೋತಾನೆ. ಆಮೇಲೆ ಹೆಂಗೆ ಬೆಳೀತಾ ಹೆಂಗೆ ತರಲೆ ಆಗ್ತಾನೆ ಅಂತ ಮಾತ್ರ ಗೊತ್ತಿಲ್ಲ. ಏನಾದರೂ ಸೆಲೆಬ್ರೇಷನ್ ಅಂತ ಬಂದರೆ ಸಾಕು, ಸಿಂಪಲಾಗೆ ನಾವು ಕೇಕ್ ಕಟ್ ಮಾಡ್ತೀವಿ ಮನೆಯಲ್ಲಿ. ಆದ್ರೂ ಫೋಟೋಸ್ ಮಾತ್ರ ಬೇಜಾನ್ ಫೋಟೋಸ್ ತೊಗೋತೀನಿ ನಾನಂತೂ. ಯಾವ್ಯಾವ ಆ್ಯಂಗಲಲ್ಲಿ ಮಕ್ಕಳು ಜೊತೆ ಮತ್ತು ಹಸ್ಬೆಂಡ್ ಜೊತೆ ತುಂಬಾ ಫೋಟೋಸ್ ತೊಗೊಂಡಿರ್ತೀನಿ. ಅದನ್ನು ನನಗೆ ಡಿಲೀಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಇದೆಲ್ಲ ಮೆಮೊರಬಲ್ ಅಲ್ವಾ, ಅದಕ್ಕೋಸ್ಕರ.
ಆಮೇಲೆ ಮೆಮೊರಿ ಫುಲ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಡ್ತೀವಿ. ಅಟ್ಲೀಸ್ಟ್ ನನ್ನ ಯೂಟ್ಯೂಬಲ್ಲಾದರೂ ಈ ಫೋಟೋಸ್ ಎಲ್ಲ ಸೇವ್ ಆಗಿರಲಿ ಅನ್ನೋದು ನನ್ನ ಆಸೆ ಅಷ್ಟೇ. ಹಾಗೆ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೂ ವಿಡಿಯೋ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಇವಾಗ ಕಪಲ್ ಫೋಟೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ಆದರೂ ನಮ್ಮ ಋಷಾಂಕ್ ಬಿಡ್ತಾ ಇಲ್ಲ, ಮಧ್ಯದಲ್ಲಿ ಬಂದು ನಿಂತ್ಕೊಂಡಿದ್ದಾನೆ ಅವನು ಕೂಡ. ಯಾವಾಗಲೂ ಅಷ್ಟೇ ಮಕ್ಕಳೆಲ್ಲ ಹುಟ್ಟಾದ್ಮೇಲೆ ಹಿಂಗೇನೆ ಕಪಲ್ಸ್ ಎಲ್ಲ ಸಪ್ರೇಟ್ ನಾವು ಫೋಟೋಸ್ ತೊಗೋತೀವಿ ಡಿಫ್ರೆಂಟ್ ಆ್ಯಂಗಲಲ್ಲಿ ಅಂದರೆ ಆಗೋದೇ ಇಲ್ಲ. ಈ ಫೋಟೋಸ್ ಎಲ್ಲ ತೆಗ್ದಿರೋದು ರಿತ್ವಿಕೇನೆ. ಫಸ್ಟ್ ಎಲ್ಲ ಅವ್ನು ಫೋಟೋಸ್ ತೆಗಿಯೋಕ್ಕೆ ಬರ್ತಾ ಇರಲಿಲ್ಲ, ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ, ತುಂಬ ಚೆನ್ನಾಗಿ ತೆಗ್ದಿದ್ದಾನೆ. ಇದೇ ಸಾಂಗ್ಗೆ ನಮ್ಮ ಮದುವೆ ರಿಸೆಪ್ಷನಲ್ಲಿ ಡ್ಯಾನ್ಸ್ ಮಾಡಿದ್ವಿ ನಾವು. ಆಚೆಗಡೆ ಬಂದಿದ್ದೀನಿ ನಾವು. ಆಚೆಗಡೆ ಬಂದು ಏನ್ ಮಾಡ್ತದಂದ್ರೆ ಸುಮ್ಮನೆ ಆಕ್ಷನ್ ಮಾಡೋದು. ನಮ್ಮ ಮದುವೆ ರಿಸೆಪ್ಷನಲ್ಲಿ ನಾವು ನೈಟು ಕಪಲ್ ಡ್ಯಾನ್ಸ್ಗೆ ನಾವು ಇದೇ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದು. ಅವಾಗ ಸುದೀಪ್ ಯಾವುದೋ ಮೂವಿ ರಿಲೀಸ್ ಆಗಿತ್ತು, ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ. ಈ ಸಾಂಗುಗೆ ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ. ಇಷ್ಟು ಬೇಗ ನಮಗೆ ಮದುವೆ ಆಗಿ ಇಷ್ಟೊಂದು ವರ್ಷ ಆಗ್ಬಿಡುತ್ತಾ ಅಂತ ಅನ್ಕೋತಾ ಇದ್ದೀನಿ ನಾನಂತೂ. ಈಗಿನ್ನೂ ಮದುವೆ ಆಗಿದ್ದೀವಿ ಅನ್ನೋ ಥರನೇ ಇದ್ದೀವಿ ನಾವಿಬ್ಬರು ಕಪಲ್ಸು. ಹಾಗೆ ನಾನು ಊರಿಗೆ ಹೋದ್ಮೇಲೆ ನಮ್ಮ ಮದುವೆ ಆಲ್ಬಂಬು ಹಾಗೆ ನಮ್ಮ ಮದುವೆ ವೀಡಿಯೋಸ್ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.